ಗಣೇಶ್ ಅಂತ ಸಾಮಾಜಿಕ ಹೋರಾಟಗಾರರು ಚಂದಿಮಲ್ಲೆ. ಕೋಲಾರ ಜಿಲ್ಲೆಯಲ್ಲಿ ಸತತ 1 ವರ್ಷದಿಂದ ನಾನು ಮತ್ತು ನವೀನ್ ಅವರು ಈ ಪರಿಸರ ಉಲ್ಲಂಘನೆ ಮತ್ತು ಪರಿಸರ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕ್ರಷರ್ ಘಟಕಗಳು ನಡೀತಾ ಇದ್ದದನ್ನ ವಿರೋಧಿಸಿ ತಮ್ಮ ಮಾಧ್ಯಮದ ಸಹಕಾರದೊಂದಿಗೆ ನಾವು ಒಂದು ದೊಡ್ಡ ಹೋರಾಟಕ್ಕೆ ಕೈ ಹಾಕಿ ಎತ್ತಿದ್ವಿ. ಅದರ ನಂತರ ಜಿಲ್ಲಾ ಪರಿಸರ ಅಧಿಕಾರಿಗಳು ಕೂಡ ಗಂಭೀರವಾಗಿ ಪರಿಗಣಿಸುವಂತ ಕ್ರಷರ್ಗಳ ವಿರುದ್ಧ ಒಂದು ವರದಿ ಕೊಟ್ಟರು. ಆ ವರದಿ ಮೇಲೆ ಮಾನ್ಯ ಮಂಡಳಿ ಅಧ್ಯಕ್ಷರು ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಕ್ಷೇತ್ರದ ಜನ ಅದು ಹೆಂಗೆ ಆಯ್ಕೆ ಮಾಡಿದರೋ ಗೊತ್ತಿಲ್ಲ, ಅವರು ಎಂಥ ಮಹಾನ್ ಭಾವನ ಅಂತ ಗೊತ್ತಿಲ್ಲ. 6 ತಿಂಗಳು ವಿಳಂಬ ಮಾಡಿ ಮಾನ್ಯ ಲೋಕಾಯುಕ್ತರಲ್ಲಿ ನವೀನ್ ದೂರು ಕೊಟ್ಟ ಮೇಲೆ ವಿಳಂಬ ಮಾಡ್ತಾ ಇದ್ದಾರೆ ಅಂದಿದ್ದ ತಕ್ಷಣಕ್ಕೆ ಒಂದು 8 ಕ್ರಷರ್ ಮೇಲೆ ಈಗ ಅಮಾನತ್ತು ಆದೇಶ ಮಾಡಿದ್ದಾರೆ. ಆ 8 ಕ್ರಷರ್ಗಳು ಕೂಡ ಪಾಪ ನನ್ಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ನಿಯಮಗಳ ಪಾಲನೆ ಮಾಡಿಕೊಂಡು ಇದು ಮಾಡೋ ಅಂಥದ್ದು. ಹಾಗೆ ಮತ್ತು ಮಾಲೀಕತ್ವ ಹೊಂದಿರೋರು ಬಹಳ ಹಿಂದುಳಿದ ವರ್ಗದವರು ಮತ್ತು SC/ST ಅಂತ ಮಾಲೀಕರ ಮಾತ್ರ ಮೇಲೆ ಕ್ರಮ ಜರುಗಿಸಿದ್ದಾರೆ. ಆದರೆ ನಂಜೇಗೌಡರ ಹೊರತಂದ ಮತ್ತು ಬಲಾಢ್ಯರ ಇರುವಂಥ ಕ್ರಷರ್ಗಳು 27ರಲ್ಲಿ 8 ಕ್ರಷರ್ಗಾಗಿ ಉಳಿದ ಕ್ರಷರ್ಗಳು ಪ್ರೊಸೀಡಿಂಗ್ ಇಲ್ದಿರ ಇವರು ರಾಜಕೀಯ ದುರುಪಯೋಗ ಪಡಿಸ್ಕೊಂಡು ಮಾನ್ಯ ಮಾಲೂರು ಶಾಸಕರಾದ KY ನಂಜೇಗೌಡರು ಮತ್ತು ಬಲಾಢ್ಯರು ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ಮಾಡಿ ಈ ರೀತಿ ಮಾಡ್ತಾ ಇರೋದು ಬಹಳ ರಾಜಕೀಯ ಪ್ರಭಾವನ ಈ ರೀತಿ ಬಳಸ್ಕೊಬೇಕು ಅಂತ ಗೊತ್ತಿಲ್ಲ. ನರೇಂದ್ರ ಸ್ವಾಮಿಗೆ ಅದೇನು ಕೊಟ್ಟೋ ಅದೇನು ಮಾಡಿದ್ರೋ ಗೊತ್ತಿಲ್ಲ. ನರೇಂದ್ರ ಸ್ವಾಮಿ ಕೂಡ ವಿಳಂಬ ಮಾಡಿ ಈಗ ಮಾನ್ಯ ಲೋಕಾಯುಕ್ತರಲ್ಲಿ ದೂರು ಸಲ್ಲಿಸಿದಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ. ನಂಜೇಗೌಡರಿಗೆ ಈ ಮೂಲಕ ಏನು ಹೇಳಕ್ಕೆ ಬಯಸ್ತೇನೆಂದರೆ, ಎಲ್ಲ ಕ್ರಷರ್ ಮಾಲೀಕರೇ, ಸಣ್ಣ ಪಣ್ಣವ್ರ ಮೇಲೆ ಯಾಕಪ್ಪ ಗುಬ್ಬಿ ಬ್ರಹ್ಮಾಸ್ತ್ರ ಮಾಡ್ತೀಯಾ? ನೀನು ರಾಜಕೀಯವಾಗಿ ಬಲಾಢ್ಯರು, ನಿಮ್ಮನ್ನು ಮಾತ್ರ ಬಚಾವ್ ಮಾಡ್ಕೊಳ್ತಾ ಇದ್ದೀರಿ. ಪ್ರೊಸೀಡಿಂಗಲ್ಲೇ ನಿಮ್ಮದು ಕ್ರಷರ್ಗಳಿಲ್ಲ. ಅತಿ ಹೆಚ್ಚು ಗಂಭೀರ ಪ್ರಕರಣಗಳು, ನಿಮ್ಮ ಹತ್ರ ಶೀಟ್ಗಳಿಲ್ಲ, ಗಾಳಿಗೆ ಹೋಗ್ತಾ ಇದೆ ಧೂಳು, ಜನರು ಧೂಳು ತಿಂತಾ ಇದ್ದಾರೆ ಆ ಊರುಗಳ ಹತ್ರ, ಅದು ನಿಮ್ಮ ಕಣ್ಣು ಕಾಣಿಸಲ್ಲ. ಅಂಥವ್ರನ್ನ ಕೈ ಬಿಟ್ಟಿರೋ ಅಂತ ಆ ನರೇಂದ್ರ ಸ್ವಾಮಿ ಮಾನ್ಯ ಶಾಸಕರ ನಂಜೇಗೌಡರಿಗೆ ಈ ಮೂಲಕ ಹೇಳ್ತೀನಿ, ಮೊದಲು ನಿಮ್ಮ ಪರಿಸರನ ಉಳಿಸ್ಬೇಕಾದ್ರೆ ಫಸ್ಟ್ ನಿಮ್ಮ ಕ್ರಷರ್ಗಳಲ್ಲಿ ಏನು ನಿಯಮಗಳಿದೆಯೋ ಪರಿಸರ ನಿಯಮಗಳು ಅದನ್ನ ಪಾಲನೆ ಮಾಡಬೇಕು. ಕೂಡಲೇ ಆ ಕ್ರಷರ್ಗಳನ್ನ ಬಂದ್ ಮಾಡದೇ ಇದ್ರೆ ಮಾನ್ಯ ಲೋಕಾಯುಕ್ತರಲ್ಲಿ ಈ ಪ್ರೊಸೀಡಿಂಗಲ್ಲಿ ಇಲ್ಲ ಅಂತ ನರೇಂದ್ರ ಸ್ವಾಮಿ ಮೇಲೆ ಮತ್ತು ಪರಿಸರ ಮಾಲಿನ್ಯ ಬೋರ್ಡ್ ಮೇಲೆ ಹೋಗ್ತೀರಿ. ಈ ಹಿಂದೆ ಹೈಕೋರ್ಟಲ್ಲೂ ಕೂಡ ಇದೆ, ಯಾಕಂದ್ರೆ ರಾಜಕಾರಣಿಗಳನ್ನ ಪರಿಸರ ಅಧಿಕಾರಿ ನಿಗಮದ ಅಧ್ಯಕ್ಷರು ಮಾಡಬಾರ್ದು ಅಂತ. ಅದೇನಕ್ಕೆ ನಿಲ್ಸ್ತಾರೆ? ರಾಜಕಾರಣಿಗಳನ್ನ ಪರಿಸರದ ಬಗ್ಗೆ ಮತ್ತು ಕಾಳಜಿ ಇಲ್ಲದ ವಿಜ್ಞಾನಿಗಳನ್ನ ಯಾರನ್ನಾರು ಮಾಡ್ದಿರಾ ಈ ಮನುಷ್ಯನ ತಂದು ಕುಳಿಸ್ಕೊಂಡು ಎಲ್ಲ ಸೆಟಲ್ಮೆಂಟ್ಗಳು ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದ ವಿಷಯ ಇದು. ಈ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಆ ಮಂಡಳಿ ಅಧ್ಯಕ್ಷನ ಬದಲಾವಣೆ ಮಾಡಿ ಒಳ್ಳೆ ವಿಜ್ಞಾನಿ ಮತ್ತು ಪರಿಸರ ಉಳಿಸುವಂತ ಒಬ್ಬ ನುರಿತ ಇವ್ರನ್ನ ಆಯ್ಕೆ ಮಾಡಿದ್ರು ಒಳ್ಳೇದು ಅಂತ ಈ ಮೂಲಕ